ಒನ್ಸ್ ಅಗೇನ್ ಸೂಪರ್ 3ಗೆ ಸ್ವಾಗತ. ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ನಾವು ಅಧಿಕಾರಿಗಳ ಹತ್ರ ಮತ್ತು ರಾಜಕಾರಣಿಗಳ ಹತ್ರ ಹೇಳೋದು ಒಂದೇ ಮಾತು, ಈ ಕೆಲಸವನ್ನು ನೀವು ಮಾಡಿ, ಯಾಕಂದ್ರೆ ಅದು ಜನಸಾಮಾನ್ಯರ ಕೆಲಸ. ಇಲ್ಲ ಅಂತಂದರೆ ನಡಿ. ಕೇವಲ 48 ಗಂಟೆಗೆ ಮೊದಲು ಒಂದು ಸುದ್ದಿಯನ್ನು ಪ್ರಸಾರ ಮಾಡಿತ್ತು. 400 ಹೆಣ್ಣು ಮಕ್ಕಳು ಒಂದು ಹಳೆ ಕಟ್ಟಡದಲ್ಲಿ ಕಾಲೇಜು ಹೆಣ್ಣು ಮಕ್ಕಳು ಛತ್ರಿ ಹಿಡ್ಕೊಂಡು ಪಾಠ ಕೇಳ್ತಾ ಇದ್ರು. ಛತ್ರಿ ಹಿಡ್ಕೊಂಡು. ಇದು ಸೂಪರ್ 3 ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ವರ್ಷಗಳಿಂದ ಆಗದ ಕೆಲಸ ಕೇವಲ 48 ಗಂಟೆಗಳಲ್ಲಾಗೋಯ್ತು. ಅದರ ಜೊತೆಗೆ ಹೊಸ ಕಾಲೇಜು ಕಟ್ಟಡ ಕಟ್ಟುವ ಕೆಲಸಕ್ಕೂ ಹಸಿರು ನಿಶಾನೆ ಸಿಕ್ತು. ಧಾರವಾಡ ಭಾಗದ 400 ಹೆಣ್ಣುಮಕ್ಕಳು ಕ್ಲಾಸ್ ರೂಮಲ್ಲಿ ಕೊಡೆ ಹಿಡ್ಕೊಂಡು ಪಾಠ ಕೇಳ್ತಾ ಇದ್ರು. ಎಂಥ ನಾಚಿಕೆ ಕೇಳು ನೋಡಿ ದೃಶ್ಯ. ಈ ಥರ ಪಾಠ ಕೇಳ್ತಾ ಇದ್ರು. ಅದು ಹೇಗಿದೆ ಅಂತಂದರೆ, ಕೆಲವು ಕಡೆ ಹಳೇ ಕಾಲದ ಕೆಲವು ಹೋಟ್ಲ್ ಇರುತ್ತೆ. ಈ ಥರ ನಮ್ಮ ಕರ್ನಾಟಕ ರಾಜ್ಯದ ಹೆಣ್ಣು ಮಕ್ಕಳು, ಯಾವುದೇ ರಾಜ್ಯದ ಹೆಣ್ಣು ಮಕ್ಕಳಾಗಿರಲಿ, ಅದು ಕೂಡ ಹೆಣ್ಣು ಮಕ್ಕಳು. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಮಂಗಳೂರು ಉಡುಪಿ ಭಾಗದಲ್ಲಿ ಹೆಣ್ಣು ಮಕ್ಕಳ ಮೇಲುಗೈ, SLC ಹೆಣ್ಣು ಮಕ್ಕಳ ಮೇಲುಗೈ, ವಾ 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 ವಾ, ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು. PUCಯಲ್ಲಿ ಹೆಣ್ಣು ಮಕ್ಕಳ ಮೇಲುಗೈ, ವಾ 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 ಸ್ಟ್ರಾಂಗ್ ಗುರು. ಆಮೇಲೆ ಏನಾಯಿತು? ಆಮೇಲೆ ಅವರೆಲ್ಲ ಏನು ಹೋದರು? ಎಲ್ಲಿ ಹೋದರು? ಮದುವೆ ಆಯಿತು, ಮುಗೀತು. ಹಂಗಾಗಬಾರ್ದು. ಹಾಗಂತ ಮದುವೆ ಆಗಬಾರ್ದು ಅಂತಲ್ಲ. ಅವರು ತಮ್ಮ ಶಕ್ತಿಯನ್ನು ತೋರಿಸ್ಬೇಕು ಅಂತಂದರೆ ಕಾಲೇಜಿಗೆ ಹೋಗಬೇಕು. ಅವರಿಗೆ ಉನ್ನತವಾದಂಥ ಅತ್ಯದ್ಭುತವಾದಂಥ ಎಜುಕೇಷನ್ಗೆ ಅವಕಾಶ ಸಿಗಬೇಕು. ಆದರೆ ನೀವೆಂಥ ಅವಕಾಶವನ್ನು ಕೊಡ್ತಾ ಇದ್ದೀರಿ ಹೆಣ್ಣು ಮಕ್ಕಳಿಗೆ? ಕೊಡೆ ಹಿಡ್ಕೊಂಡು ಪಾಠ ಕೇಳ್ತಾ ಇದ್ದಾರೆ. ಆದರೆ ಯಾವಾಗ ಸೂಪರ್ 3ಯಿಂದ ಬುಲೆಟ್ಗಳು ಢಮ್ 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 ಹರಿಯೋದಕ್ಕೆ ಶುರುವಾಯಿತೋ, ಯಾರು ಓಡ್ ಬಂದರು ಗೊತ್ತಾ? ಬೇರೆ ಯಾರು ಅಲ್ಲ, ಸ್ವತಃ DC ಓರ್ವ ಜಿಲ್ಲಾಧಿಕಾರಿ ಓಡ್ಕೊಂಡು ಬರ್ತಾರೆ. ಕೇವಲ ಓಡಿ ಬಂದಿದ್ದು ಮಾತ್ರವಲ್ಲ, 48 ಗಂಟೆಯಲ್ಲಿ ಶಿಫ್ಟ್ ಆಗುತ್ತೆ ಕಾಲೇಜ್ ಶಿಫ್ಟ್ ಆಗುತ್ತೆ, ಕಟ್ಟಡದಿಂದ ಕಟ್ಟಡಕ್ಕೆ ಶಿಫ್ಟ್ ಆಗುತ್ತೆ. ಬೇಕಿದ್ರೆ ಈ ಸ್ಟೋರಿ ನೋಡಿ. ಅಲ್ಲಿ ಮೇಲಿಂತ್ರ ಏನಾದರೂ ಬೀಳುತ್ತನೋ ಭಯ ಅಂತೂ ಭಾಳ ಐತಿ ಸರ್. ಈ ಕಾರ್ಯಕ್ರಮ ಇರೋದೇ ನಿಮಗಾಗಿ, ನಾವಿರೋದೇ ನಿಮಗಾಗಿ. ಎಸ್, ರಿಪಬ್ಲಿಕ್ ಕನ್ನಡದ ಸೂಪರ್ 3 ಅಂದ್ರೆ ಹಂಗೆ ನೋಡಿ. ನೊಂದವರ ಪಾಲಿಗೆ ಬೆಳಕು, ಸಮಾಜದ ಕಟ್ಟ ಕಡೆಯವರ ಧ್ವನಿ. ಹಿಡಿದ ಕೆಲಸ ಮುಗಿಸೋವರೆಗೂ ಬಿಡಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಧಾರವಾಡದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ದುಸ್ಥಿತಿ. ಮಳೆ ಬಂದ್ರೆ ಕಿತ್ತೋದು ಕಾಲೇಜ್ ತಟ ತಟ ಅಂತ ಸೋರುತ್ತಿತ್ತು. ವಿದ್ಯಾರ್ಥಿನಿಯರು ಕ್ಲಾಸ್ ರೂಮ್ನಲ್ಲೇ ಛತ್ರಿ ಹಿಡಿದು ಪಾಠ ಕೇಳ್ತಿದ್ರು. ದೃಶ್ಯ 1, ಕ್ಲಾಸ್ನಲ್ಲೇ ಛತ್ರಿ ಹಿಡಿದು ಓದು ಬರಹ. ಧಾರವಾಡದ RN ಶೆಟ್ಟಿ ಜಿಲ್ಲಾ ಕ್ರೀಡಾಂಗಣದ ಮುಂಭಾಗದಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರು ಛತ್ರಿ ಹಿಡಿದು ಪಾಠ ಕೇಳ್ತಿದ್ರು. ಯಾಕಂದ್ರೆ ಕಾಲೇಜು ಆ ಮಟ್ಟಿಗೆ ಕಿತ್ತೋಗಿತ್ತು. ಈ ಬಗ್ಗೆ ಸೂಪರ್ 3ಯಲ್ಲಿ ಗರಂ ಆಗಿಯೇ ವರದಿ ಮಾಡಿದ್ವಿ. ನಮ್ಮ MLAಗಳು MP ಗಳು ಏನು ವಿದೇಶ ಪ್ರವಾಸಕ್ಕೆ ಹೋಗಿ ಬರೋದಂತೆ, ಅಧ್ಯಯನ. ಇಲ್ಲಿ ಬನ್ರಪ್ಪ, ಇಲ್ಲಿ ಅಧ್ಯಯನ ಮಾಡ್ರೋ. ವಿವಿಧ ಕೋರ್ಸ್ಗಳ 400 ವಿದ್ಯಾರ್ಥಿನಿಯರಿದ್ದಾರೆ. ಆಮೇಲೆ ಅದು ಬೂತ್ ಬಂಗ್ಲೆ ಥರ ಇದೆ ಸರ್. ಅದು ನೋಡಿ, ಆ ವಿಜುವಲ್ ಸಿಕ್ತು ನಮಗೆ. ಅರವಿಂದ್ ಬೆಲ್ಲದ್ ಇಲ್ಲಿಯ ಶಾಸಕರು ಮತ್ತು CDC ಮೆಂಬರ್ ಅರವಿಂದ್ ಬೆಲ್ಲದ್ ಅವರೇ, ಪಾಪ ಈ ಮಕ್ಕಳಿಗೆ ಬೆಲ್ಲ ಇಲ್ಲ. ದೃಶ್ಯ 2, ಪೋಸ್ಟ್ ಕಾರ್ಡ್ಗೆ ಬೆಚ್ಚಿ ಬಿದ್ದ ಜಿಲ್ಲಾಡಳಿತ. ಸೂಪರ್ 3 ಯಾವತ್ತೂ ಮೊದಲ ದಿನವೇ ಇಂತಹ ಸ್ಟೋರಿ ನಾಳೆ ಬರುತ್ತೆ ಅಂತ ಪೋಸ್ಟ್ ಕಾರ್ಡ್ ರಿಲೀಸ್ ಮಾಡಿದ್ವಿ. ರಿಲೀಸ್ ಮಾಡಿದ್ದಷ್ಟೇ ಧಾರವಾಡ ಜಿಲ್ಲೆಯಲ್ಲಿ ಹಲ್ಚಲ್ ಗೆದ್ದಿತ್ತು. ಇದರಿಂದ ಇಡೀ ಜಿಲ್ಲಾಡಳಿತವೇ ಅಲರ್ಟ್ ಆಗಿಬಿಟ್ಟಿತ್ತು. ದೃಶ್ಯ 3, ವರದಿಗೂ ಮುನ್ನವೇ ಛತ್ರಿ, ಕಾಲೇಜಿಗೆ DC ಭೇಟಿ. ವಾರ್ತಾ ಇಲಾಖೆಯ ವಾಟ್ಸಪ್ನಲ್ಲಿ ಕಾಲೇಜಿಗೆ ಜಿಲ್ಲಾಧಿಕಾರಿ ದಿವ್ಯಪ್ರಭಾ ವಿಸಿಟ್ ಮಾಡ್ತಾರೆ ಅಂತ ಮಾಹಿತಿ ಇತ್ತು. ಅದಾಗಲೇ ನಮ್ಮ ಪ್ರತಿನಿಧಿ ಸ್ಥಳದಲ್ಲಿ ಇದ್ರು. DC ದಿವ್ಯಪ್ರಭಾ ಕಾಲೇಜಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಮ್ಯಾಮ್, ಅದು ವಾಶ್ರೂಮ್ ಇಂದು ಒಂದೈತ್ರಿ ಮ್ಯಾಮ್. ಅದೊಂದು ಪ್ರಾಬ್ಲಮ್ ಅಷ್ಟೇ ರೀ ಮ್ಯಾಮ್. ಮತ್ತು ಈ ಬಿಲ್ಡಿಂಗಿನ
ಪ್ರಾಬ್ಲಮ್ ರೀ ಮ್ಯಾಮ್. ಟೀಚಿಂಗಿಂದು ಅದೇನು ನಮಗೆ ಪ್ರಾಬ್ಲಮ್ ಇಲ್ಲ ನಮಗೆ. ಹೊಸ ಕಟ್ಟಡಕ್ಕೆ ಬ್ಲೂ ಪ್ರಿಂಟ್ ಬಗ್ಗೆ ಚರ್ಚಿಸಿದ ಜಿಲ್ಲಾಧಿಕಾರಿ ಶೀಘ್ರವೇ ಅಪಾಯದಲ್ಲಿರುವ ಕ್ಲಾಸ್ಗಳನ್ನ ಶಿಫ್ಟ್ ಮಾಡೋದಾಗಿ ಹೇಳಿದ್ರು. ಈಗ ಇರುವ ಕೊಠಡಿಗಳಲ್ಲಿನೂ ಜಾಸ್ತಿ ನೀರು ಸೋರ್ತಾ ಇರುವುದು ನಮ್ಮ ಗಮನಕ್ಕೆ ಬಂದಿದೆ. ಮಾಧ್ಯಮ ಮುಖಾಂತರ ನಮ್ಮ ಗಮನಕ್ಕೆ ಬಂದಿದೆ. ಸ್ಥಳಾಂತರ ಮಾಡೋದು ಸೂಕ್ತ ಅಂತ ಅಧಿಕಾರಿಗಳು ಕೂಡ ಮತ್ತೆ ಇಲ್ಲಿರುವ ಪ್ರಿನ್ಸಿಪಲ್ ಕೂಡ ಅವ್ರಿಗೆ ಹೇಳಿದ್ದಾರೆ. ಸೂಪರ್ ಫಾಸ್ಟ್ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಹೇಳಿದಂತೆ 48 ಗಂಟೆಯಲ್ಲೇ ಇಡೀ ಕಾಲೇಜನ್ನೇ ಶಿಫ್ಟ್ ಮಾಡಲು ಖುದ್ದಾಗಿ ಫೀಲ್ಡ್ಗಿಳಿದಿದ್ರು. ದೃಶ್ಯ 4 3 ಶಿಕ್ಷಣ ಸಂಸ್ಥೆಗಳಿಗೆ ಛತ್ರಿ ಕಾಲೇಜು ಶಿಫ್ಟ್. ಇನ್ನು ಯೂನಿವರ್ಸಿಟಿ ಪಬ್ಲಿಕ್ ಶಾಲೆಗೆ 6 ಕ್ಲಾಸ್ ರೂಮ್, ಡಯಟ್ ಕ್ಯಾಂಪಸ್ಗೆ 3 ಕ್ಲಾಸ್, ಟೀಚರ್ಸ್ ಟ್ರೈನಿಂಗ್ ಕಾಲೇಜಿಗೆ 3 ಕ್ಲಾಸ್ ಶಿಫ್ಟ್ ಮಾಡಲು ಡಿಸಿ ಸೂಚನೆ ನೀಡಿದ್ರು. ದೃಶ್ಯ 5 ಖುದ್ದಾಗಿ ಹೊಸ ಕಾಲೇಜು ಪರಿಶೀಲಿಸಿದ ಡಿಸಿ. ಇನ್ನು ಆಯ್ಕೆ ಮಾಡಿದ ಶಿಕ್ಷಣ ಸಂಸ್ಥೆಗಳಿಗೆ ಖುದ್ದಾಗಿ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ವಿದ್ಯಾರ್ಥಿನಿಯರಿಗೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಇದೆಯಾ ಎಂದು ಪರಿಶೀಲನೆ ನಡೆಸಿ ಕೂಡಲೇ ಛತ್ರಿ ಕಾಲೇಜಿನ 12 ಕ್ಲಾಸ್ಗಳನ್ನು ಶಿಫ್ಟ್ ಮಾಡುವಂತೆ ತಾಕೀತು ಮಾಡಿದ್ರು. ದೃಶ್ಯ 6 ಬಂತು ಟ್ರ್ಯಾಕ್ಟರ್ ಬಂತು. ಛತ್ರಿ ಕಾಲೇಜಿನಲ್ಲಿದ್ದ ಡೆಸ್ಕ್ ಸೇರಿ ಪೀಠೋಪಕರಣಗಳನ್ನು ಶಿಫ್ಟ್ ಮಾಡಲು ಟ್ರ್ಯಾಕ್ಟರ್ ಎಂಟ್ರಿ ಕೊಡ್ತು ನೋಡಿ. ದೃಶ್ಯ 7 ಹೊಸ ಕಾಲೇಜಿಗೆ ಡೆಸ್ಕ್ಗಳ ಅನ್ಲೋಡ್. ಇನ್ನು ಡಿಗ್ರಿ ಕಾಲೇಜಿನಿಂದ ತಂದ ಡೆಸ್ಕ್ಗಳನ್ನು ವಿವಿ ಪಬ್ಲಿಕ್ ಶಾಲೆ ಟೀಚರ್ಸ್ ಟ್ರೈನಿಂಗ್ ಸೆಂಟರ್ ಬಿಲ್ಡಿಂಗ್ಗೆ ಅನ್ಲೋಡ್ ಮಾಡಿ ಕೊಠಡಿಯಲ್ಲಿ ಜೋಡಿಸಲಾಯಿತು. ದೃಶ್ಯ 8 ಹೊಸ ಕಾಲೇಜಿಗೆ ವಿದ್ಯಾರ್ಥಿನಿಯರು ಎಂಟ್ರಿ. ಇನ್ನು ಪಬ್ಲಿಕ್ ಶಾಲೆಯಲ್ಲಿ 6 ಕೊಠಡಿ ಫಿಕ್ಸ್ ಆಗಿತ್ತು. ಪ್ರಾಂಶುಪಾಲರು ಹೊಸ ಕಟ್ಟಡಕ್ಕೆ ಬರುವಂತೆ ತಿಳಿಸಿದ್ರು. ಇದರಿಂದ ವಿದ್ಯಾರ್ಥಿನಿಯರು ಛತ್ರಿ ಕಾಲೇಜು ಬಿಟ್ಟು ಹೊಸ ಕಾಲೇಜಿಗೆ ಆಗಮಿಸಿದ್ರು. ದೃಶ್ಯ 9 ಕಾಲೇಜಿಗೆ ಬಲೂನ್ ಡೆಕೋರೇಷನ್. ಇನ್ನು ಕ್ಲಾಸ್ಗೆ ಬಂದ ವಿದ್ಯಾರ್ಥಿನಿಯರು ಕಾಲೇಜಿಗೆ ಬಲೂನ್ ಡೆಕೋರೇಷನ್ ಮಾಡಿದ್ರು. ದೃಶ್ಯ 10 ಕಾಲೇಜಿಗೆ ಸ್ವಾಗತ ರಂಗೋಲಿ. ಇನ್ನು ವಿದ್ಯಾರ್ಥಿನಿಯರೇ ಚಂದವಾಗಿ ರಂಗದ ರಂಗೋಲಿ ಬಿಡಿಸಿ ಸ್ವಾಗತ ಅಂತ ಬರೆದು ಸಿದ್ಧಪಡಿಸಿದ್ರು. ದೃಶ್ಯ 11 ಹೊಸ ಕಾಲೇಜಿಗೆ ಬ್ಯಾನರ್ ಅಳವಡಿಕೆ. ಇನ್ನು ಹೊಸ ಕಾಲೇಜಿನಲ್ಲಿ ತಮ್ಮ ಕಾಲೇಜಿನ ಬ್ಯಾನರ್ ಅಳವಡಿಸಲಾಯಿತು. ದೃಶ್ಯ 12 ಹೊಸ ಕಾಲೇಜಿಗೆ ಆಗಮಿಸಿದ ಡಿಸಿ. ಛತ್ರಿ ಕಾಲೇಜಿನಿಂದ ಮುಕ್ತಿ ಕೊಡಿಸಿದ ಸ್ವತಃ ಜಿಲ್ಲಾಧಿಕಾರಿಗಳೇ ಹೊಸ ಕಾಲೇಜಿಗೆ ಗೆಸ್ಟ್ ಆಗಿ ಬಂದಿದ್ರು. ಡಿಸಿ ದಿವ್ಯಾ ಪ್ರಭುರನ್ನ ವಿದ್ಯಾರ್ಥಿನಿಯರೇ ರೋಸ್ ಕೊಟ್ಟು ಸ್ವಾಗತಿಸಿದ್ರು. ದೃಶ್ಯ 13 ಜಿಲ್ಲಾಧಿಕಾರಿಯಿಂದ ಟೇಪ್ ಕಟ್. ಹೊಸ ಕ್ಲಾಸ್ ರೂಮ್ಗೆ ಆಗಮಿಸಿದ ಡಿಸಿ ಕೊಠಡಿಯ ಟೇಪ್ ಕಟ್ ಮಾಡಿ ಉದ್ಘಾಟಿಸಿದ್ರು. ದೃಶ್ಯ 14 ಡಿಸಿಗೆ ಶಾಲು ಹೊದಿಸಿ ಸನ್ಮಾನ. ಕೊಠಡಿಯ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನೇ ಏರ್ಪಡಿಸಲಾಗಿತ್ತು. ಡಿಸಿಗೆ ವಿದ್ಯಾರ್ಥಿನಿಯರೇ ಶಾಲು ಹೊದಿಸಿ ಹಾರ ಹಾಕಿ ಸ್ವೀಟ್ ಬಾಕ್ಸ್ ನೀಡಿ ಸನ್ಮಾನಿಸಿದ್ರು. ದೃಶ್ಯ 15 ಮಕ್ಕಳಿಗೆ ಶುಭ ಹಾರೈಸಿದ ಡಿಸಿ. ಹೊಸ ಕಟ್ಟಡದಲ್ಲಿ ಶಿಫ್ಟ್ ಆದ ಮಕ್ಕಳಿಗೆ ಸ್ವತಃ ಡಿಸಿಎ ಶುಭ ಹಾರೈಸಿ ವಿದ್ಯಾಭ್ಯಾಸ ಮಾಡುವಂತೆ ತಿಳಿಸಿದ್ರು. ದೃಶ್ಯ 16 ಸೂಪರ್ 3ಗೆ ವಿದ್ಯಾರ್ಥಿನಿಯರ ಧನ್ಯವಾದ.
ಛತ್ರಿ ಕಾಲೇಜಿನಿಂದ ಮುಕ್ತಿ ಕೊಡಿಸಿದ್ದಕ್ಕೆ ವಿದ್ಯಾರ್ಥಿನಿಯರು ಫುಲ್ ಖುಷಿಯಾಗಿದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ್ರು. ರಿಪಬ್ಲಿಕ್ ಕನ್ನಡದವರು ನಮ್ಮ ಕಾಲೇಜಿಗೆ ಬಂದು ಅದನ್ನೆಲ್ಲ ನ್ಯೂಸಲ್ಲಿ ಮತ್ತಷ್ಟು ಪ್ರಚಾರಗೊಳಿಸಿದಾಗ ಬೇರೆ ಬೇರೆ ಕಾಲೇಜಲ್ಲಿ ನಮ್ಗೆ ಕೊಠಡಿಗಳನ್ನು ಕೊಡಿಸಿ ಅಲ್ಲಿ ನಮ್ಮ ವಿದ್ಯಾಭ್ಯಾಸಕ್ಕೆ ಅನುವನ್ನು ಮಾಡಿಕೊಟ್ಟಿದ್ದಾರೆ. ಇದಕ್ಕೋಸ್ಕರ ನಾವು ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೀವಿ. ರಿಪಬ್ಲಿಕ್ ಕನ್ನಡದವರಿಗೂ ಅತ್ಯಂತ ತುಂಬ ಹೃದಯದಿಂದ ಧನ್ಯವಾದವನ್ನು ತಿಳಿಸ್ತೇನೆ. ರಿಪಬ್ಲಿಕ್ ನ್ಯೂಸ್ಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮ ಇರೋದೇ ನಿಮಗಾಗಿ, ನಾವಿರೋದೇ ನಿಮಗಾಗಿ. ಸದ್ಯ ತಾತ್ಕಾಲಿಕವಾಗಿ ಮಕ್ಕಳನ್ನ ಶಿಫ್ಟ್ ಮಾಡಿದ್ದು, ಶೀಘ್ರವೇ ಹೊಸ ಕಾಲೇಜನ್ನ ಕಟ್ಟುತ್ತೇವೆ ಎಂದು ಡಿಸಿ ದಿವ್ಯಪ್ರಭು ತಿಳಿಸಿದ್ರು. 3.5 ಕೋಟಿ ಕೂಡ ಈ ಒಂದು ಕಾಲೇಜನ್ನು ಹೊಸ ಕಟ್ಟಡ ಮಂಜೂರಿ ಮಾಡೋದಕ್ಕೆ ಕೂಡ ಆದೇಶ ಆಗಿದೆ. KHB ಅವರಿಗೆ ಕೂಡ ಆದೇಶ ಆಗಿದೆ. ಸೊ ಹಾಗಾಗಿ ಇದನ್ನು ಕೂಡ ತ್ವರಿತ ಗತಿನಲ್ಲಿ ಹೊಸ ಒಂದು ಕಟ್ಟಡವನ್ನು ಕೂಡ ಕಟ್ಟಿ ಮತ್ತೆ ಈ ಮಕ್ಕಳನ್ನು ಅಲ್ಲಿ ಹೊಸ ಬಿಲ್ಡಿಂಗ್ಗೆ ಸ್ಥಳಾಂತರ ಮಾಡುವ ಕಾರ್ಯಕ್ರಮ ಕೂಡ ಜಿಲ್ಲಾಡಳಿತ ವತಿಯಿಂದ ಆದ್ಯತೆ ಮೇಲೆ ಮಾಡಲಾಗುವುದು ಅಂತಲೇ ಈ ಮೂಲಕ ಹೇಳ್ತೀನಿ. 2-3 ವರ್ಷದಿಂದ ಗಿತೋದ್ ಕಾಲೇಜಲ್ಲಿ ಛತ್ರಿ ಹಿಡಿದು ಪಾಠ ಕೇಳ್ತಿದ್ದ ಮಕ್ಕಳಿಗೆ ರಿಲೀಫ್ ಸಿಕ್ಕಿದೆ. ಇದೀಗ ವಿದ್ಯಾರ್ಥಿನಿಯರಿಗೆ ಯಾವುದೇ ತೊಂದರೆ ಇಲ್ಲದೆ ಪಾಠ ಕೇಳುವಂತಾಗಿದೆ. ಮುಂದಿನ ದಿನಗಳಲ್ಲಿ ಹೊಸ ಕಾಲೇಜು ಕಟ್ಟಡ ಕೂಡ ಸಿದ್ಧವಾಗಲಿದೆ. ಒಟ್ಟಾರೆ ಜೀವಭಯದಲ್ಲಿ ಪಾಠ ಕೇಳ್ತಿದ್ದ ಮಕ್ಕಳು ನಿಟ್ಟುಸಿರು ಬಿಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ 3ಯ ಬಿಗ್ ಕಮಿಟ್ಮೆಂಟ್. ಭವಿಷ್ಯ ಚೆನ್ನಾಗಿರಲಿ ಅಂತ ನಿಮಗೆಲ್ಲರಿಗೂ ಕೂಡ ಶುಭ ಹಾರೈಸುತ್ತೇನೆ. ಡಿಸಿಗೆ ಒಂದು ಸೆಲ್ಯೂಟ್. ನಾನು ಅದೇ ಹೇಳ್ತಾ ಇರ್ತೀನಿ, ದಕ್ಷ ಅಧಿಕಾರಿಗಳು, ದಕ್ಷ ರಾಜಕಾರಣಿಗಳಿಗೆ ಸೆಲ್ಯೂಟ್, ಭ್ರಷ್ಟರಿಗೆ ಬುಲ್ಲೆಟ್. ಏನು ಸಿನಿಮಾ ಅಂದ್ಕೊಂಡ್ರಾ? ಸ್ಟಾರ್ಟ್ ಆಯಿತು, ಹಾಂ ಸಿನಿಮಾದಲ್ಲಿ ಸ್ಟಾರ್ಟ್ ಆಯಿತು, ಸೂಪರ್ 3 ಬಂತು, ಸೂಪರ್ ಹೀರೋ ಥರ ಬಂತು, DC ಬಂದರು, ಚೇಂಜ್ ಆಯಿತು ಕಾಲೇಜ್, ಅಲ್ಲಿಂದ ಶಿಫ್ಟ್ ಮಾಡಿದರು, ಎಲ್ಲ 48 ಗಂಟೆಯಲ್ಲಿ. ಇದು ಸುಮ್ಮ ಟ್ರೈಲರ್ ಅಮ್ಮ, ಇನ್ನು ಪಿಕ್ಚರ್ ಬಾಕಿ ಇದೆ. ಯಾವುದು ಗೊತ್ತಾ? 3.5 ಕೋಟಿ ಬಿಡುಗಡೆ ಆಗುತ್ತೆ. 3.5 ಕೋಟಿ ರೂಪಾಯಿ ಹೊಸ ಕಾಲೇಜ್ ರೆಡಿ ಆಗುತ್ತೆ. ಹೊಸ ಕಾಲೇಜ್ ರೆಡಿಯಾಗಿ ಇರ್ಬೋದು, ಒಂದು 6 ತಿಂಗಳು 1 ವರ್ಷ ಟೈಮ್ ಇರ್ಬೋದು. ದಿವ್ಯಪ್ರಭುದನ್ನು ಹೇಳಿದ್ದಾರೆ. ಬಟ್ ದಿವ್ಯಪ್ರಭು ತೆಗೆದು ನೋಡಿ, ಒಂದು ಕಾಲೇಜ್ ವಿಚಾರಕ್ಕೆ ನಾವು DDPR ಬರ್ತಾರಲ್ಲ, ಅವರನ್ನು ಕರೆದಿಲ್ಲ ನಾವು. ಡೈರೆಕ್ಟ್ DC ಅಂದರೆ ಒಂದು ಜಿಲ್ಲೆಗೆ ಜಿಲ್ಲಾಧಿಕಾರಿ ಇದ್ದಾಗೆ. ಆಮೇಲೆ ಅವ್ರಿಗೂ ಕೂಡ ಆ ಕಮಿಟ್ಮೆಂಟ್ ಇರಬೇಕಾಗತ್ತೆ. ಎಷ್ಟು ಸಂಭ್ರಮ ಪಟ್ಟರು ನಮ್ಮ ಹೆಣ್ಮಕ್ಕಳು. ರಂಗೋಲಿ ಹಾಕಿದರು. ನಾವು ಗಂಡು ಹುಡುಗರಾಗಿದ್ದರೆ ರಂಗೋಲಿ ಹಾಕಿಸ್ತಾ ಇರಲಿಲ್ಲ, ಗಂಡು ಹುಡುಗರಾಗಿದ್ದರೆ ಪಟಾಕಿ ಹೊಡಿತಾಯಿದ್ರು. ಸೊ ಅವ್ರು ರಂಗೋಲಿ, ಆಮೇಲೆ ಬಲೂನು, ಆಮೇಲೆ ಅದೇ ಟೀಚರ್, ಆಮೇಲೆ ಅವರಿಗೆ ಒಂದು ಏನು ಸನ್ಮಾನ ಮಾಡಿದರು. ಇದೇ ಸರ್ ಬೇಕಿರೋದು, ಇದೇ ಬೇಕಿರೋದು. ಈ ಚುಮ್ಮ ಅದರದಿಲ್ಲ ಅಂತ ಹೇಳ್ದಂಗೆ ಹಿಂಗೆ ಇದು ಯಾವತ್ತಾದ್ರೂ ನೀವು ಎಕ್ಸ್ಪೆಕ್ಟ್ ಮಾಡಿದರೆ ಯಾವ ಚಾನಲಲ್ಲಾದರೂ ಇಂಥ ಸ್ಟೋರಿ ಹೋಗುತ್ತೆ. ಸಮಸ್ಯೆ ಇದೆ, ಮತ್ತೊಂದು ಸಂಬಂಧಪಟ್ಟವರು ಇದರ ಬಗ್ಗೆ ಗಮನ ಹರಿಸಬೇಕು. ಸಂಬಂಧಪಟ್ಟವರು ಯಾರು? ಸಂಬಂಧಪಟ್ಟವರನ್ನು ನಾವು ಕೇಳ್ತೀವಿ, ವಿನಮ್ರತೆಯಿಂದ ಕೇಳ್ಕೊತೀವಿ, ಮಾತು ಹೇಳ್ತೀವಿ, ಸರ್ ಇದನ್ನು ಮಾಡಿ ಅಂತ. ಆ ಕಡೆಯಿಂದ ಬೇರೆ ರೀತಿ ಇದ್ದರೆ ನಾವು ಈ ಕಡೆಯಿಂದ ಏನು ಮಾತಾಡಬೇಕು ಅಂತ ನಮಗೂ ಗೊತ್ತಿದೆ. ಯಾಕಂದರೆ ಇದು ಪ್ರಜಾತಂತ್ರ ವ್ಯವಸ್ಥೆ, ಪ್ರಜೆಗಳು ಪ್ರಭುಗಳು. ಸೂಪರ್ 3 ಅಂತಂದರೆ ನಾವಿರೋದೇ ನಿಮಗಾಗಿ. ನೋಡಿ, ಮೊದಲು ಹೆಂಗಿತ್ತು, ಈಗ ಹೆಂಗಿದೆ ನೋಡಿ, ಎಷ್ಟು ಸಂಭ್ರಮ ಪಡ್ತಾ ಇದ್ದಾರೆ. ಇದು ಸೂಪರ್ 3ಯ ಕಮಾಂಡ್ ಹೊಸ. ಆಮೇಲೆ ಬೇರೆ ಬೇರೆ ಕಾಲೇಜ್ಗಳಿಗೆ ಹೋಗಿದ್ದಾರೆ ಪಾಪ. ಒಂದು 12 ಕೊಠಡಿ, ಒಂದು ಕಾಲೇಜಲ್ಲಿ 6 ಕೊಠಡಿಗಳನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಡಿವೈಡ್ ಆಗಿದೆ. ನಮಗೆ ಒಂದು ಫೈನ್ ಡೇ ಎಲ್ಲ ಮಕ್ಕಳು ಮತ್ತೆ ಒಟ್ಟಿಗೆ ಬರಬೇಕು. ನೋಡಿ, ಮೊದಲು ಹೇಗಿತ್ತು, ಛತ್ರಿ ಹಿಡಿದು ಓದು ಬರಹ, ಹೊಸ ಕೊಠಡಿಯಲ್ಲಿ ಮಕ್ಕಳು ಸಂಭ್ರಮೋಲ್ಲಾಸ. ಯಾವ ರೀತಿ ಇದೆ ನೋಡಿ, ಸಂಭ್ರಮೋಲ್ಲಾಸ. ಓಕೆ, DCಗೆ ಮತ್ತೊಮ್ಮೆ ಸೆಲ್ಯೂಟ್, ದಿವ್ಯಪ್ರಭು ಅವರಿಗೆ ಮತ್ತೊಮ್ಮೆ ಸೆಲ್ಯೂಟ್. ಓಕೆ, ನೆಕ್ಸ್ಟ್